ದಲ್ಲಿರುವ ಅರವಿಂದ್ ಬೇಕ್ ಪಾಯಿಂಟ್ನಲ್ಲಿ ಕೇಕ್ ಮೇಳ ಆರಂಭವಾಗಿದ್ದು ನಾಗರಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. 10 ವರ್ಷಗಳಿಂದ ಬಹುಶಃ ನಮಗೆ ನೆನಪು ಬಂದಿಂದ ನೋಡೋದಾದರೆ ಚಾಮುಂಡೇಶ್ವರಿ ನಗರದಲ್ಲಿ ಏನು ಬೇಕರಿ ಅರವಿಂದ್ ಏನು ಕರಿತೀವಿ ಅವರ ಮಾಲೀಕತ್ವದಲ್ಲಿ ಆರಂಭವಾದಂತಹ ಬೇಕ್ ಪಾಯಿಂಟ್ ಒಂದು ವಿಶೇಷವಾದಂಥ ಮಂಡ್ಯ ನಗರದಲ್ಲಿ ಒಂದು ಎಲ್ಲ ಇದರಲ್ಲೂ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ವಿಶೇಷ ಏನು ಅಂತಂದರೆ ಹಲವಾರು ವೈವಿಧ್ಯಮಯ ಕೇಕ್ಗಳು, ಅದ್ಭುತವಾದಂಥ ಟೇಸ್ಟ್ ಇರುವಂಥ ಕೇಕ್ಗಳನ್ನ ಅಲ್ಲಿ ಒಂದು ಪ್ರದರ್ಶನಕ್ಕೆ ಇಡ್ತಾರೆ. ಅದೊಂದು ಮಾರಾಟ ಮತ್ತು ಖರೀದಿ ಎರಡೂ ಆಗುತ್ತೆ. ನಿಮಗೆ ಹೊಸ ವರ್ಷದ ಹಿಂದಿನದಂತೂ ಅಲ್ಲಿ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ ಅಂತ. ಅಲ್ಲಿ ಅರವಿಂದ್ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರೋದ್ರಿಂದ ಆ ಕೇಕ್ ಮೇಳಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಇಂದು ಅದರ ಉದ್ಘಾಟನೆ ನಡೆದಿದೆ. ಭಾಳ ವಿಶೇಷ ಏನು ಅಂತಂದರೆ ಅತಿ ಹೆಚ್ಚು ಬಾರಿ ರಕ್ತದಾನ ನಟರಾಜ್ ಅಂತ ಕೇಳಿರ್ತೀರಿ, ಜೀವಧಾರೆ ಟ್ರಸ್ಟು ಅವರು ಭಾಳ ಖುಷಿ ಏನಂದರೆ ಸಾವಿರಾರು ರಕ್ತದಾನ ಶಿಬಿರಗಳನ್ನ ಸಾವಿರಾರು ರೀತಿಯಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕೆಲಸವನ್ನು ಕೂಡ ಅವರು ಅಲ್ಲಿ ಮಾಡಿರುವಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ವಾಜಪೇಯಿ ಅವರ ಜನ್ಮದಿನಾಚರಣೆ 3 ಕ್ರೌಡ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವ ಅರವಿಂದ್ ಬೇಕ್ ಪಾಯಿಂಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷದ ಅಂಗವಾಗಿ ಕೇಕ್ ಮೇಳ ಆರಂಭವಾಗಿದೆ. ಕೇಕ್ ಮೇಳಕ್ಕೆ ನಗರಸಭಾ ಸದಸ್ಯರಾದ ನಾಗೇಶ್ ರವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಅಟಲ್ ಬಿಹಾರಿ ವಾಜಪೇಯಿ ಕಿ ಜೈ, ಅಟಲ್ ಬಿಹಾರಿ ವಾಜಪೇಯಿ ಕಿ ಜೈ. ಓಕೆ. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರು ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿರುವ ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷರಾದ ನಟರಾಜುರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ನೂತನ ವರ್ಷದ ಕ್ಯಾಲೆಂಡರ್ನ್ನು ಕೂಡ ಗಣ್ಯರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯರಾದ ನಾಗೇಶ್ ಹಾಗೂ ಮೂಡ ಅಧ್ಯಕ್ಷರಾದ ನಯೀಂ ರವರು ಕೇಕ್ ಮೇಳ ಯಶಸ್ವಿಯಾಗಲಿ, ಇದರ ಜೊತೆಗೆ ಜಿಲ್ಲಾಧ್ಯಕ್ಷರಾದ ನಟರಾಜರವರನ್ನು ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿರುವುದಕ್ಕೆ ಅಭಿನಂದಿಸಿರುವುದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದರು. ಅರವಿಂದ್ ಬೇಕ್ ಪಾಯಿಂಟ್ಸ್ ಅವರ ಕೇಕ್ ಎಕ್ಸಿಬಿಷನ್ ಉದ್ಘಾಟನೆಗೆ ನಮ್ಮ ಮಾಜಿ ಪ್ರಧಾನಿಯವರಾದ ಶ್ರೀ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂಗವಾಗಿ ಈ ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ ನಮ್ಮ ಅರವಿಂದ್ ಅವರು. ಈ ಎಕ್ಸಿಬಿಷನ್ನು ಯಶಸ್ಸಾಗಲಿ ಅಂತ ಹೇಳ್ತಾ, ಹಾಗೂ ಇನ್ನೂ ಸೇವೆಯನ್ನು ಅರವಿಂದ್ ಅಣ್ಣ ಮಂಡ್ಯ ಜನತೆಗೆ ಯಥೇಚ್ಛವಾಗಿ ಕೊಡಬೇಕು ಅಂತ ಕೇಳ್ಕೊತಾ ಕಾರ್ಯಕ್ರಮದ ಆಯೋಜಕರಾದ ಅರವಿಂದ್ ರವರು ಮಾತನಾಡಿ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಕೇಕ್ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಈ ಬಾರಿ ವಾತಾವರಣ ಬದಲಾವಣೆಯಾಗಿರುವುದರಿಂದ ತುಸು ಬದಲಾವಣೆ ಮಾಡಿಕೊಂಡಿದ್ದೇವೆ. ಪ್ರತಿ ಗ್ರಾಹಕರು ತಮಗೆ ಇಷ್ಟವಾದ ಕೇಕನ್ನು ಖರೀದಿ ಮಾಡಬೇಕೆಂಬುದು ನಮ್ಮ ಆಶಯವಾಗಿದೆ ಅಂತ ಹೇಳಿದರು. ಕಳೆದ 10 ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು. ಇದರ ಜೊತೆಗೆ ವಾಜಪೇಯಿಯವರ ಜನ್ಮದಿನಾಚರಣೆಯೂ ಕೂಡ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ನಟರಾಜ್ ಅವರನ್ನು ಗೌರವಿಸಿರುವುದು ನಮಗೆ ಖುಷಿ ಕೊಟ್ಟಿದೆ ಅಂತ ಅವರು ಹೇಳಿದರು. ಜೀವಧಾರೆ ಟ್ರಸ್ಟ್ನ ನಟರಾಜ್ರವರು ನಿರಂತರವಾಗಿ ಹಲವಾರು ಬಾರಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಲಕ್ಷಾನುಗಟ್ಟಲೆ ಬ್ಲಡ್ಗಳನ್ನು ಸಂಗ್ರಹ ಮಾಡಿ ಯಾರಿಗೆ ರಕ್ತ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಸಾರ್ವಜನಿಕರಿಗೆ ಬೇಕು ಅಂತ ಫೋನ್ ಮಾಡಿದಾಗಲೂ ಕೂಡ ಆ ಮನುಷ್ಯ ಎಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಇಂಥ ಸಮಾಜಮುಖಿಯಾಗಿರೋ ಮನುಷ್ಯ ಅವ್ರಿಗೆ ವ್ಯಕ್ತಿಗೆ ಈ ಒಂದು ದಿನ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಲ್ಲೂ ಮಂಡ್ಯ ಜಿಲ್ಲಾ ಜನತೆಗಳಲ್ಲಿ ನಾನು ನಿಮ್ಮ ಮೂಲಕ ವಾಹಿನಿಗಳ ಮೂಲಕ ಮನವಿ ಮಾಡೋದೇನೆಂದರೆ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ಈ ಸಲ ಪ್ರತಿಯೊಬ್ಬರಿಗೂ ತಲುಪಲಿ. ನೀವು ಕೂಡ ಬಂದು ನಮ್ಮನ್ನು ಆರೈಸಿ ಅಂತ ನನ್ನ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸ್ನೇಹಿತರೆ. ಕೇಕ್ ಮೇಳದಲ್ಲಿ 10 ಹಲವು ಬಗೆಯ ವೈವಿಧ್ಯಮಯ ಕೇಕ್ಗಳು ಅನಾವರಣಗೊಂಡಿದ್ದಾವೆ. 20ನೇ ಶತಮಾನದ